ಅಶೋಕನ ಪ್ರಮುಖ ಶಿಲಾಶಾಸನಗಳು 3ನೇ ಶತಮಾನಕ್ಕೆ ಸೇರಿದ್ದು ಧರ್ಮ, ಅಹಿಂಸೆ ಮತ್ತು ನೈತಿಕ ಆಡಳಿತದ ಸಂದೇಶವನ್ನ ಸಾರುತ್ತದೆ. ಇದು ಅಶೋಕನ ಸ್ತಂಭ ಶಾಸನ. ಮೌರ್ಯ ಚಕ್ರವರ್ತಿ ಅಶೋಕನಿಂದ ಬರೆಯಲ್ಪಟ್ಟ ಈ ಶಾಸನಗಳು ಆಡಳಿತ ನಿಯಮಗಳು ಮತ್ತು ಧರ್ಮದ ಸಂದೇಶವನ್ನ ಜನರಿಗೆ ತಲುಪಿಸ್ತವೆ. ಹಾತಿಗುಂಫಾ ಶಾಸನವು ಕಳಿಂಗದ ರಾಜ ಖಾರವೇಲನ ಯುದ್ಧಗಳು, ಆಡಳಿತ ಮತ್ತು ಸಾರ್ವಜನಿಕ ಕಾರ್ಯಗಳ ವಿವರಗಳನ್ನ ದಾಖಲಿಸಿದೆ. ಇದು ಜುನಾಗಢ ಶಿಲಾಶಾಸನ. ಶಕರ ರಾಜ 1ನೇ ರುದ್ರದಾಮನ್ ಸಂಸ್ಕೃತದಲ್ಲಿ ಬರೆಸಿದ್ದಾನೆ. ಇದು ಭಾರತದ ಮೊದಲ ದೀರ್ಘ ಸಂಸ್ಕೃತ ಶಾಸನವೆಂದು ಪರಿಗಣಿಸಲಾಗುತ್ತೆ. ಇದು ಅಲಹಾಬಾದ್ ಸ್ತಂಭ ಶಾಸನ. ಇದನ್ನ ಹರಿಶೇಣನು ರಚಿಸಿದ್ದು ಗುಪ್ತ ಚಕ್ರವರ್ತಿ ಸಮುದ್ರಗುಪ್ತನ ಜಯಗಳು, ಆಡಳಿತ ಮತ್ತು ಶಕ್ತಿಶಾಲಿ ಸಾಮ್ರಾಜ್ಯವನ್ನ ವಿವರಿಸುತ್ತದೆ. ಇದು ಮೆಹರೌಲಿ ಕಬ್ಬಣದ ಸ್ತಂಭ ಶಾಸನ. ಇದು ಗುಪ್ತ ರಾಜ 2ನೇ ಚಂದ್ರಗುಪ್ತನ ಕಾಲಕ್ಕೆ ಸೇರಿದ್ದು ಪ್ರಾಚೀನ ಭಾರತದ ಉನ್ನತ ಲೋಹಶಾಸ್ತ್ರಜ್ಞಾನವನ್ನ ಸ್ಪಷ್ಟವಾಗಿ ತೋರಿಸುತ್ತದೆ. ಇದು ಐಹೊಳೆಯ ಶಾಸನ. ಚಾಲುಕ್ಯ ರಾಜ 2ನೇ ಪುಲಕೇಶಿಯ ಆಡಳಿತ ಕಾಲದಲ್ಲಿ ಬರೆಯಲ್ಪಟ್ಟಿದ್ದು ಅವನ ಯುದ್ಧಗಳು ಮತ್ತು ರಾಜಕೀಯ ಶಕ್ತಿಯನ್ನ ವಿವರಿಸುತ್ತದೆ. ಇದು ನಾಸಿಕ್ ಗುಹಾ ಶಾಸನ. ಶಾತವಾಹನ ರಾಜ ಗೌತಮಿಪುತ್ರ ಶಾತಕರ್ಣಿ ಇದನ್ನ ಬರೆಯಿಸಿದ್ದು ಶಕರ ಮೇಲಿನ ಜಯಗಳು ಮತ್ತು ಬಲಿಷ್ಠ ಆಡಳಿತವನ್ನ ವಿವರಿಸುತ್ತದೆ. ಇದು ಮಂದಸೋರ್ ಶಾಸನ. ಇದು ಗುಪ್ತ ಕಾಲಕ್ಕೆ ಸೇರಿದ್ದು ರೇಷ್ಮೆ ನೇಯುವ ವ್ಯಾಪಾರಿಗಳ ಸಂಘ ಮತ್ತು ಆ ಕಾಲದ ವಾಣಿಜ್ಯ ವ್ಯವಸ್ಥೆಯ ಮಹತ್ವವನ್ನ ವಿವರಿಸುತ್ತದೆ. ಭಿತಾರಿ ಸ್ತಂಭ ಶಾಸನವು ಯಾವ ವಿಷಯವನ್ನ ಕುರಿತು ತಿಳಿಸುತ್ತದೆ? ನಿಮ್ಮ ಉತ್ತರವನ್ನ ಕಾಮೆಂಟ್ನಲ್ಲಿ ತಿಳಿಸಿ.